ಇದರ ನಡುವೆ ತಮಿಳುನಾಡಿನಿಂದ ನಮಗೆ ಲಭ್ಯ ಆಗ್ತಾ ಇರುವಂತ ಮಾಹಿತಿ ಇದೆಲ್ಲ ನಿಜಕ್ಕೂ ಕೂಡ ಆತಂಕ ಅನ್ನುವಂಥದ್ದು ಹೌದು ಆಗ ಹೋಗಿದೆ. ಬಟ್ ಒಂದು ರೀತಿ ದಿಗ್ಭ್ರಮೆ ಹುಟ್ಟಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗಿನ ಮತ್ತೊಂದಷ್ಟು ವಿಜುವಲ್ಸ್ಗಳು ಇದೀಗ ಲಭ್ಯ ಆಗ್ತಾ ಇದೆ. ಆ ಸ್ಥಳದಲ್ಲಿ ಏನೇನಾಗಿತ್ತು ಅನ್ನುವಂಥದ್ದು. ಸಾವಿನ ಸಂಖ್ಯೆ 30 ಕ್ರಾಸ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಸಾವಿನ ಸಂಖ್ಯೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಗೊತ್ತಿಲ್ಲ. ಹಾಸ್ಪಿಟಲ್ಗಳ ಬಳಿ ನೋಡಿ ಅಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳ್ಕೊಂಡು ಬಹಳ ಗಂಭೀರತೆಯಿಂದ ಕೂಡಿದೆ ಅಲ್ಲಿನ ಆ ಸನ್ನಿವೇಶ. ಅಲ್ಲೂ ನೋಡಿ ಮಕ್ಕಳು ನೋಡಿ, ಅಲ್ಲಿ ಭಾಳ ಮಂದಿ ಮಕ್ಕಳುಗಳು, ಹೆಣ್ಣು ಮಕ್ಕಳು ನೋಡಿ, ಪೇರೆಂಟ್ಸ್ಗಳು ಅದು ಯಾಕೆ ಈ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಈ RCBಯ ಸೆಲೆಬ್ರೇಷನ್ ಸಂದರ್ಭದಲ್ಲೂ ಕೂಡ ಹಾಗೆ ಆಗಿ ಹೋಗಿತ್ತು. ಅವತ್ತಾದ್ರೆ ಬಿಡಿ ಸರ್ಕಾರದ ಎಡವಟ್ಟು ಕೂಡ ಇತ್ತು. ಸರ್ಕಾರನೂ ಕೂಡ ಸರಿಯಾಗಿ ಅದನ್ನು ನಿರ್ವಹಿಸಿಲ್ಲ. ಅದನ್ನೇನು ಮುಚ್ಚಿಟ್ಟಿರೋ ಸಂಗತಿಯಲ್ಲಿ ಅವರಿಗೆ ಯಾವುದೇ ರಿಪೋರ್ಟ್ ಬರ್ಬೋದು, ಏನೇ ಬರ್ಬೋದು, ಭಾಳ ಹತ್ತಿರದಿಂದ ನೋಡೋಂಥವ್ರು ಇವತ್ತು ಗೊತ್ತಾಗುತ್ತೆ. ಬಟ್ ತಮಿಳುನಾಡಿನಲ್ಲಿ ಈ ಥರದ ಒಂದು ಕಾರ್ಯಕ್ರಮಕ್ಕೆ ಹೋಗೋ ಸಂದರ್ಭದಲ್ಲಿ ನೋಡಿ 30ಕ್ಕೆ ಏರಿಕೆ ಆಗಿದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ಅಂತ ಅಂದರೆ ಅದು ಕೂಡ ಪುಟ್ಟ ಮಕ್ಕಳು, 3ನೇ ಕ್ಲಾಸು 2ನೇ ಕ್ಲಾಸು ಈ ಥರದ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಮೃತಪಟ್ಟಿರುವಂಥ ಹಲವರಲ್ಲಿ ಆ ಮಕ್ಕಳೇ ಸೇರಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆಮೇಲೆ ಒಂದು ಯೋಚನೆ ಮಾಡಿ, ಈ ಥರ ಸಾವಿರಾರು ಮಂದಿ ಸೇರಿರುವಂಥ ಆ ಪುಟ್ಟ ಜಾಗದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಹೆಂಗೆ ಬದುಕುಳಿಯೋದಕ್ಕೆ ಸಾಧ್ಯ ಹೇಳಿ? ಅಥವಾ ಅದು ಹೇಗೆ ನಿಭಾಯಿಸೋಕೆ ಸಾಧ್ಯ ಆಗುತ್ತೆ ಹೇಳಿ? ಈ ದೊಡ್ಡವ್ರು ಇದ್ದಂಥ ಸಂದರ್ಭದಲ್ಲೇ ಅವ್ರನ್ನ ಬದುಕಿಸೋಕೆ ಅಥವಾ ಅವ್ರು ಬಚಾವಾಗೋದಕ್ಕೆ ಕಷ್ಟ. ಅಂಥದ್ರಲ್ಲಿ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಯಾರು ಕಾಲಡಿ ಯಾವ ಮಕ್ಕಳು ಸಿಕ್ಕಿದ್ರು ಇದನ್ನು ನಾವು ಊಹೆ ಕೂಡ ಮಾಡೋಕ್ಕಾಗಲ್ಲ. ಆಮೇಲೆ ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಹರೀಶ್, ಓವರ್ ಟು ಯು. ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಹರೀಶ್? ಮಾಲ್ತೇಶ್, ಈಗ ಆಸ್ಪತ್ರೆಯ ಸುತ್ತಲೂ ಕೂಡ ಜನರು ಸೇರಿರುವಂತಹದ್ದು. ಸಾಕಷ್ಟು ಮಂದಿ ಗಾಯಾಳುಗಳಾಗಿದ್ದಾರೆ. ಮತ್ತೆ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಗಾಯಾಳುಗಳನ್ನು ಸಾಗಿಸ್ತಿರುವಂತಹದ್ದು. ಬಹುಮುಖ್ಯವಾಗಿ ಈಗ ಅಲ್ಲಿನ ಕರೂರಿನ ಜಿಲ್ಲಾಧಿಕಾರಿಗಳು ಕೂಡ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಸಚಿವರುಗಳು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಅವಲೋಕನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಆಸ್ಪತ್ರೆಗಳೆಲ್ಲವೂ ಕೂಡ ರಶ್ ಆಗಿವೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ, ಲೆಕ್ಕಕ್ಕೆ ಸಿಗದಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಮತ್ತೆ ಬಹುತೇಕ ಮಕ್ಕಳುಗಳು ಕಾಣೆಯಾಗಿದ್ದಾವೆ. ಆ ಒಂದು ರ್ಯಾಲಿಗೆ ಬಂದಂತ ಮಕ್ಕಳುಗಳು ಕಾಣೆಯಾಗಿದ್ದಾವೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪೋಷಕರ ಜೊತೆಗೆ ಮಕ್ಕಳು ಕೂಡ ಕಡ್ಕೊ ಬಂದಿದ್ರು. ಈ ಒಂದು ಜನಸಂದಣಿ ಆಯಿತು, ನೂಕುನುಗ್ಲಾಯಿತು. ನೂಕುನುಗ್ಲಲ್ಲಿ ಅನೇಕ ಮಂದಿ ನಾಪತ್ತೆ ಆದರು, ಕಾಲ್ತುಳಿತಕ್ಕೆ ಒಳಗಾಗಿ ಅನೇಕ ಮಂದಿ ಸಾವನ್ನಪ್ಪಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮಕ್ಕಳುಗಳು ಕೂಡ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಜನರು ಒಂದೇ ಸತಿ ಚದುರಿ ಓಡ್ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಮಕ್ಕಳುಗಳು ಕೂಡ ಕಾಣೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರುವಂತಹದ್ದು. ಒಂದು ಕಡೆ ಈಗ CM ಸ್ಟಾಲಿನ್ ಅವರು ಅಲ್ಲಿನ ಸ್ಥಳೀಯ ಸಚಿವರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಚಿವರುಗಳು ಕೂಡಲೇ ಕರೂರಿಗೆ ತೆರಳಬೇಕು, ಅಲ್ಲಿ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡಬೇಕು. ಯಾರ್ಯಾರಿಗೆ ಚಿಕಿತ್ಸೆ ಅಗತ್ಯ ಇದೆ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕು. ಮತ್ತೆ ಹೆಚ್ಚುವರಿ ಚಿಕಿತ್ಸೆ ಅಗತ್ಯ ಇದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಕರೆದು ಸಾಗಾಟನೆಯನ್ನು ಮಾಡಬೇಕು, ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂತಹದ್ದು. ನಾಳೆ ಸ್ಟಾಲಿನ್ ಅವರೇ ಕರೂರಿಗೆ ತೆರಳುತ್ತಾರೆ, ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ಸ್ಟಾಲಿನ್ ಅವರೇ ಟ್ವೀಟ್ ಮಾಡಿರೋ ರೀತಿ, ಅವರೇ ಹೇಳಿಕೆಯನ್ನು ಕೊಟ್ಟಿರುವಂತಹ ರೀತಿ ಏನು ಅಂತಂದ್ರೆ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಅನ್ನುವಂಥದ್ದನ್ನು ಅವರೇ ಹೇಳಿರೋದ್ರಿಂದ ಸಾಕಷ್ಟು ಮಂದಿ ಇನ್ನೂ ಹೆಚ್ಚು ಸಾವನ್ನಪ್ಪುವ ಸಾಧ್ಯತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ 33 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನು ಅಲ್ಲಿನ ಸ್ಥಳೀಯ ಮಾಧ್ಯಮಗಳ ಈಗ ಬಿತ್ತರಿಸ್ತಾ ಇರುವಂತಹದ್ದು. ಈಗ ಸದ್ಯಕ್ಕೆ ಒಂದು ಕಡೆ ಆಸ್ಪತ್ರೆಗೆ ಸಾಗಿಸಿ ಏನು ಯಾರು ಗಾಯಾಳುಗಳಿದ್ರು ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡೋ ಕೆಲಸ ನಡೀತಾ ಇದೆ. ಮತ್ತೆ ಆಸ್ಪತ್ರೆಯ ಸುತ್ತ ಸಾಕಷ್ಟು ಮಂದಿ ಜಮಾಯಿಸಿರುವಂತಹದ್ದು, ಅವರನ್ನು ಕೂಡ ನಿಯಂತ್ರಿಸುವ ಕೆಲಸ ಈಗ ಸದ್ಯಕ್ಕೆ ನಡೀತಾ ಇದೆ. ಮಾಲ್ತೇಶ್, ಓಕೆ. ನಟ ವಿಜಯ್ ಅವರನ್ನ ನೋಡೋದಕ್ಕೆ ಸಾವಿರಾರು ಜನ ಮುಗಿಬಿದ್ರು. ನೋಡಿ, ಒಂದು ಅಂದಾಜಿನ ಪ್ರಕಾರ ಹೇಗಿತ್ತು ಅಲ್ಲಿನ ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತ ಅಂದ್ರೆ 10,000 ಜನ ಸೇರ್ಬೋದು ಅನ್ನೋ ನಿರೀಕ್ಷೆ ಇತ್ತಂತೆ. ಸೇರಿದ್ದೆಷ್ಟು? 50,000 ಜನ ಬಂದಿದ್ರು ಅನ್ನೋಂಥದ್ದು ಗೊತ್ತಾಗ್ತದೆ. 1:5 10,000 ಜನ ಬಂದಂತ ನಿರೀಕ್ಷೆ ಇದ್ದಂತ ರ್ಯಾಲಿಯಲ್ಲಿ 50,000 ಜನ ಸೇರಿದ್ದಾರೆ. ನೂಕುನುಗ್ಗಲು ಉಂಟಾಗೋದಕ್ಕೆ ಇದೇ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಉಸಿರುಗಟ್ಟಿ ಪ್ರಾಣ ಬಿಟ್ಟಿದ್ದಾರೆ 30ಕ್ಕೂ ಹೆಚ್ಚು ಜನ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಬಟ್ ಒಂದು ಅಂದಾಜಿನ ಮಾಡಿ, ಎಂಥ ಮೂರ್ಖತನದ ಒಂದು ಆಡಳಿತ ವ್ಯವಸ್ಥೆ ಅಲ್ಲೂ ಕೂಡ ಇರುವಂಥದ್ದು ಅಂತ ಹೇಳ್ಕೊಂಡು. ವಿಜಯ್ ಅಂತ ನಟ, ಆತ ಮೊನ್ನೆ ಮಾಡಿರುವಂಥ ಸಮಾವೇಶಗಳಲ್ಲಿ ಸೇರಿರುವಂಥ ಜನ, ಅದನ್ನೆಲ್ಲ ನೋಡಿಯೂ ಕೂಡ 10,000 ಜನ ಮಾತ್ರ ಸೇರ್ಬೋದು ಅಂತ ಹೆಂಗೆ ಪ್ರೆಡಿಕ್ಟ್ ಮಾಡಿದ್ರು ಇವರು? ಹರೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ನಮ್ಗೆ ಗೊತ್ತಾಗ್ತಾ ಇರೋ ಪ್ರಕಾರವಾಗಿ ಮಕ್ಕಳೇ ಸುಮಾರು 6-7 ಮಂದಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಹೇಳಿ ಕೇಳಿ ಅಲ್ಲಿ ಬಂದಂಥದ್ದು ವಿಜಯ್ ಅನ್ನುವಂಥ ಒಬ್ಬ ದೊಡ್ಡ ನಟ. ಇದು ಬರೀ 10,000 ಜನ ಸೇರ್ಬೋದು, ಅದು ಆ ಒಂದು ಚಿಕ್ಕ ಹೆದ್ದಾರಿಲಿ ಅಷ್ಟು ಜನ ಹೆಂಗೆ ನಿರ್ವಹಿಸೋದಕ್ಕೆ ಸಾಧ್ಯ? ಇದೆಲ್ಲ ಏನು ಅಂದಾಜೇ ಮಾಡಿಲ್ವಾ ಅಲ್ಲಿನ ಆಡಳಿತ? ಏನು ಕತೆ ಹರೀಶ್? ತಣ್ಣಿ ಬಾಟಲ್ ಕೊಡು.
ಹೌದು ಮಾಲ್ತೇಶ್, 10,000 ಜನ ಸೇರ್ತಾರೆ ಅಂತಂದ್ರೆ ಅದನ್ನ ನಂಬೋದಕ್ಕೂ ಕೂಡ ಅಸಾಧ್ಯ. ಯಾಕಂತಂದ್ರೆ ಜನಪ್ರಿಯ ನಟ ಅಂದ್ರೆ ಎಷ್ಟೋ ಸಮಯ ಆಗಿಲ್ಲ ಅವರು ಸಿನಿಮಾ ಮಾಡಿ, ಇತ್ತೀಚೆಗಷ್ಟೇ ಅವರ ಸಿನಿಮಾಗಳು ರಿಲೀಸ್ ಆಗಿದ್ದಂಥದ್ದು. ಮತ್ತೆ ಅವರು ಇಡೀ ಅವರು ತಮಿಳುನಾಡಿನಲ್ಲಿ ಅತ್ಯಂತ ಜನಪ್ರಿಯ ನಟ, ಅತ್ಯಂತ ದೊಡ್ಡ ನಟ. ಅವರು ಒಂದ್ ಕಡೆ ಸೇರ್ತಾರೆ ಅಂತಂದ್ರೆ ಒಂದು 20-30,000 ಜನ ಯಾವುದೇ ಕಾರಣಕ್ಕೂ ಸೇರ್ತಾರೆ. ಅದು ಕೂಡ ರಾಜಕೀಯ ಪಕ್ಷವನ್ನ ಮಾಡಿರುವಂತ ವಿಜಯ್ ಅವರು ಹಿಂಗೆ ರ್ಯಾಲಿಯನ್ನ ಮಾಡ್ತೀನಿ ಅನ್ನುವಂಥದ್ದು ಪೂರ್ವ ಯೋಜಿತವಾಗಿ ಜನ ಸೇರಿಸ್ಬೇಕು ಅಂತಂದ್ರೆ ಸಾಕಷ್ಟು ಜನ ಸೇರ್ತಾರೆ. 30-40 ಸಾವಿರ ಜನ ಖಂಡಿತ ಸೇರ್ತಾರೆ. 10,000 ಸೇರ್ತಾರೆ ಅನ್ನುವಂಥದ್ದನ್ನೇನು ಪೊಲೀಸರು ಅಂದಾಜಿಸಿದ್ರು ಅಥವಾ ಗುಪ್ತಚರ ಇಲಾಖೆ ಅಂದಾಜಿಸಿದ್ರು, ಅದು ತಪ್ಪು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಾಕಷ್ಟು ಮಂದಿ ಸೇರಿದ್ರು, 20,000-30 ಸಾವಿರ ಜನರು ಸೇರಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ ಒಂದು ವಿಜಯ್ ಮಾತಾಡ್ತಿರುವಂತ ಅಂದ್ರೆ ಬಸ್ ಮೇಲೆ ನಿಂತ್ಕೊಂಡು ಮಾತಾಡ್ತಿರುವಂಥದ್ದು, ಜೊತೆಗೆ ಅಲ್ಲಿ ಸುತ್ತ ಸೇರಿರುವಂತಹ ಜನವನ್ನ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ನೂಕುನುಗ್ಲಿದೆ, ಎಷ್ಟು ಜನ ಇಕ್ಕಟ್ಟಾಗಿ ವಿಜಯ್ ಅವ್ರನ್ನ ನೋಡ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಅವರಿಗೆ ವಿಶ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಗೆ ಜನ ನುಗ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ನೂಕುನುಗ್ಲಲ್ಲೇ ಕಾಲ್ತುಳಿತ ಸಂಭವಿಸಿರುವಂತಹದ್ದು. ಕಾಲ್ತುಳಿತದಲ್ಲಿ 33 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಮತ್ತೆ ಒಂದಷ್ಟು ಸಮಯ ಕಾಲ್ತುಳಿತ ಆಗ್ತದೆ ಅನ್ನುವಂಥದ್ದು ವಿಜಯ್ ಅವರಿಗೆ ಗೊತ್ತಾಗಿರಲಿಲ್ಲ ಮೊದಲಿಗೆ, ನಂತರ ಗೊತ್ತಾಗ್ತಾ ಹೋಗುತ್ತೆ. ಜನರ ಚೀರಾಟ ಯಾವಾಗ ಕೇಳಿಸುತ್ತೆ ಆಗ ವಿಜಯ್ ಅವರು ಹೇಳ್ತಾರೆ, ಜನರು ಶಾಂತ ರೀತಿಯಲ್ಲಿ ವರ್ತಿಸಬೇಕು, ಯಾವುದೇ ಕಾರಣಕ್ಕೂ ನಾನಿರುವ ಬಸ್ಸಿನ ಕಡೆ ನುಗ್ಗಿ ಬರಬಾರ್ದು, ನೀವು ಎಲ್ಲಿ ನಿಲ್ತಿರ್ತೀರಿ ಅಲ್ಲೇ ನಿಂತ್ಕೊಳ್ಳಿ, ಮತ್ತೆ ಹಿಂದಕ್ಕೆ ನೀವು ಮೂವ್ ಆಗಿ ಮುಂದಕ್ಕೆ ಮೂವ್ ಆಗಬೇಡಿ ಅನ್ನುವಂಥದ್ದನ್ನ ವಿಜಯ್ ಅವರು ಮನವಿಯನ್ನ ಮಾಡ್ಕೊಳ್ತಾರೆ. ಜನ ಆದ್ರೂ ಕೂಡ ಜನ ಕೇಳ್ತಾ ಇರಲ್ಲ, ತಮ್ಮ ಕಾಲ್ ಕೆಳಗೆ ಜನ ಬಿದ್ದು ಒದ್ದಾಡ್ತಿದ್ರು ಕೂಡ ವಿಜಯ್ ಅವ್ರನ್ನ ನೋಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಯುವಕರ ಗುಂಪು, ದೊಡ್ಡ ಸಮೂಹ ಆ ಕಡೆ ನುಗ್ತಾ ಇರುತ್ತೆ. ಎಷ್ಟೋ ಜನ ಪೋಷಕರು ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ, ಮಕ್ಕಳುಗಳು ಕೂಡ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಈಗ 33 ಮಂದಿ ಏನು ಸಾವನ್ನಪ್ಪಿದ್ದಾರೆ, 33 ಮಂದಿ ಸಾವನ್ನಪ್ಪಿರೋರಲ್ಲಿ ಮಕ್ಕಳೇ ಹೆಚ್ಚು ಅನ್ನುವಂಥ ಆಘಾತಕಾರಿ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತಹದ್ದು. ಸ್ವತಃ ತಮಿಳುನಾಡು ಸಿಎಂ ಸ್ಟಾಲಿನ್ ಅವರೇ ಹೇಳ್ತಾ ಇದ್ದಾರೆ, ಇದೊಂದು ಅತ್ಯಂತ ಚಿಂತಾಜನಕ ಸನ್ನಿವೇಶ, ದುರಂತ ಅನ್ನುವಂಥ ನಿಟ್ಟಿನಲ್ಲಿ ತಮಿಳುನಾಡು ಸಿಎಂ ಸ್ಟಾಲಿನ್ ಅವರೇ ಈಗ ಹೇಳಿರುವಂತಹದ್ದು. ಅವರು ಸದ್ಯಕ್ಕೆ ಈಗ ಅಲ್ಲಿಗೆ ಸ್ಥಳೀಯ ಸಚಿವರನ್ನ ಅಲ್ಲಿಗೆ ಕರೂರಿಗೆ ತೆರಳುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೆಲವು ಸಚಿವರುಗಳು ಕೂಡ ಅಲ್ಲಿಗೆ ಭೇಟಿಯನ್ನು ಕೂಡ ಕೊಟ್ಟಿರುವಂಥದ್ದು, ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಮಂದಿ ದಾಖಲಾಗಿದ್ದಾರೆ, ಅನೇಕ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಚಿಕಿತ್ಸೆಯನ್ನು ಪಡಿತಾ ಇರುವಂತಹದ್ದು ಗಾಯಗೊಂಡಂಥವರು. ಮತ್ತೆ ಇನ್ನ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಅಧಿಕೃತ ಮಾಹಿತಿಯನ್ನ ತಮಿಳುನಾಡು ಸರ್ಕಾರ ಇನ್ನೂ ಬಿಡುಗಡೆ ಮಾಡಿಲ್ಲ. ಆದ್ರೆ ಅಲ್ಲಿನ ಸ್ಥಳೀಯ ಹರೀಶ್, ಏನು ತಮಿಳುನಾಡಿನ ಕರೂರು ಆಸ್ಪತ್ರೆಯಲ್ಲಿ ಜನ ಆಕ್ರಂದನ ನಾವು ಗಮನಿಸಬಹುದಾಗಿದೆ. ಮಕ್ಕಳು, ಮಹಿಳೆಯರು ಗೋಳಾಡ್ತಿದ್ದಾರೆ, ಚೀರಾಡ್ತಿದ್ದಾರೆ. ಆಸ್ಪತ್ರೆಯಲ್ಲಿ 60ಕ್ಕೂ ಹೆಚ್ಚು ಮಂದಿ ಈಗಲೂ ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 40ಕ್ಕೂ ಹೆಚ್ಚು ಜನರ ಸ್ಥಿತಿ ಈಗಲೂ ಕೂಡ ಅಲ್ಲಿ ಗಂಭೀರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಹಾಗಾದ್ರೆ ಸಾವು ಎಷ್ಟು ಸಂಭವಿಸ್ಬೋದು ಅಥವಾ ಸಾವಿನ ಸಂಖ್ಯೆ ಎಷ್ಟಕ್ಕೆ ಏರಿಕೆ? ಬಹಳ ಆತಂಕಕಾರಿ ಸಂಗತಿ ಇದು. ಆಮೇಲೆ ನೋಡಿ ಅಲ್ಲಿ ಪಾಪ ತಂದೆನೋ ಅಣ್ಣನೋ ಮಗನೋ ಯಾರೋ ಅಲ್ಲಿ ಬಂದು ನಿಂತಿಯಾರು ನೋಡಿ, ಆತನ ಗೋಳಾಟ ನೋಡಿ ಅಲ್ಲಿ. ಹಾಗಾಗಿ ನಾವು ಪದೇ ಹೇಳುವಂಥದ್ದು, ಈ ವರ್ಷಗಳಲ್ಲಿ ನಾವು ಇತ್ತೀಚೆಗೆ ಅದರಲ್ಲೂ ಈ ಕೊರೋನಾ ಆಗಿ 2024-25 ಒಂದು ಕಡೆ ಯುದ್ಧೋನ್ಮಾದ, ಪ್ರವಾಹಗಳು, ಸಾವಿಗೆ ಬೇಕಾದಷ್ಟು ರೀಸನ್ಸಿಗೆ ನಾವು ಗಮನಿಸ್ತಾ ಇದ್ದೀವಿ. ಈಗೇನು ಪ್ರತಿ ದೇಶನೂ ಒಬ್ಬರ ಮೇಲೊಬ್ಬರು ಹೊಡೆದಾಡ್ಕೊಳ್ಳೋ ರೀತಿಯಾಗಿ ಅವ್ರ ಬಿಹೇವಿಯರ್ ಕಂಡು, ಅದ್ರ ನಡುವೆ ಈ ಥರನಾದಂಥ ಸಾವುಗಳು ಕೂಡ ಅತಿ ಹೆಚ್ಚಾಗಿ ಸಂಭವಿಸ್ತಾ ಇರುವಂಥದ್ದು ನಾವು ಎತ್ತ ಕಡೆ ಸಾಕ್ತಾ ಇದ್ದೀವಿ. ಆಮೇಲೆ ಹೌದು, ಒಂದು ಅಭಿಮಾನ ಅನ್ನುವಂಥದ್ದು ಇದ್ದೇ ಇರುತ್ತೆ, ಬಟ್ ಈ ಥರ ಜನ ಸೇರ್ತಾರೆ ಅನ್ನುವಂಥದ್ದೆಲ್ಲ ಗೊತ್ತಿದ್ದು ಕೂಡ ಅದ್ಯಾವ ಕಾರಣಕ್ಕಾಗಿ ಈ ಥರ ರಿಸ್ಕ್ ತೆಗೆದುಕೊಳ್ತಾರೆ, ಅದು ಯಾವ ಯೋಚನೆಯಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಅಂಥ ರ್ಯಾಲಿಗಳಿಗೆ ಹೋಗ್ತಾರೆ ಅನ್ನುವಂಥ ನಿಜಕ್ಕೂ ಕೂಡ ಯೋಚಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ನೋಡಿ, ನಾವು ಭಾಳ ಹುಷಾರಾಗಿರಬೇಕು. ದೇವಸ್ಥಾನಗಳಾಗಲಿ ನೋಡಿ, ಮೊನ್ನೆ ತಿರುಪತಿಲಿ ಸಂಭವಿಸ್ತು, ಭಾಳ ಏನೋ ಇಂಥ ದಿವಸ ಭೇಟಿ ಕೊಟ್ಬಿಟ್ರೆ ದೇವ್ರ ದರ್ಶನ ಹೋಗ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂದ್ಕೊಳ್ಳೋದು, ಹೋಗಿ ಜನ ನುಗ್ಗಕ್ಕೆ ಟ್ರೈ ಮಾಡೋದು, ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಭಾಳ ಆತಂಕಕಾರಿ ಸಂಗತಿ ಇದು. ಗೊತ್ತಿದ್ದು ಈ ರೀತಿಯಾದಂಥ ಸಾವನ್ನು ಬರಮಾಡ್ಕೊಳ್ಳೋದು ಇದೆಯಲ್ಲ, ಇದು ಮೂರ್ಖತನದ ಕೆಲಸಗಳಿವೆಲ್ಲ.